ಓಂ ಶ್ರೀ ಸಾಯಿರಾಮ್. ಪ್ರೀತಿ ವಿದ್ಯಾರ್ಥಿಗಳೇ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ರೇಖೆಗಳು ಮತ್ತು ಕೋನಗಳು. ಇದರಲ್ಲಿ ಎರಡನೇ ಭಾಗದ ವಿಡಿಯೋವನ್ನು ನೋಡೋಣ ಇವತ್ತು. ಕಳೆದ ವಿಡಿಯೋದಲ್ಲಿ ಕೆಲವು ಡೆಫಿನಿಷನ್ಸ್ ಆಫ್ ಬೇಸಿಕ್ ಟರ್ಮ್ಸ್, ಮೂಲಭೂತ ಪದಗಳ ವ್ಯಾಖ್ಯೆಗಳನ್ನು ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಪೇರ್ಸ್ ಆಫ್ ಆ್ಯಂಗಲ್ಸ್, ಜೋಡಿ ಕೋನಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಜೋಡಿ ಕೋನಗಳ ವಿಧಗಳಲ್ಲಿ ಒಂದು ಅಡ್ಜಸೆಂಟ್ ಆ್ಯಂಗಲ್ಸ್, ಪಾರ್ಶ್ವಕೋನಗಳು, ಒಂದರ ಪಕ್ಕ ಹೊಂದಿರುವಂಥ ಕೋನಗಳು ಪಾರ್ಶ್ವಕೋನಗಳು ಅಂತ ಕರಿತೀವಿ. ಹಾಗೆ ಸಪ್ಲಿಮೆಂಟರಿ ಆ್ಯಂಡ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅನ್ನೋದಕ್ಕೆ ಕರಿತೀವಿ. ಹಾಗೆ ಲೀನಿಯರ್ ಪೇರ್ ಆ್ಯಂಗಲ್ಸ್, ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಲೀನಿಯರ್ ಪೇರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣ ನಿಂತಾಗ ಉಂಟಾಗುವಂಥ ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿರುತ್ತೆ. ಇದನ್ನು ಲೀನಿಯರ್ ಪೇರ್ ಆ್ಯಂಗಲ್ಸ್ ಅನ್ನೋದಾಗಿ ಕರಿತೀವಿ. ಹಾಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಪರಸ್ಪರ ಅಭಿಮುಖವಾಗಿ ಉಂಟಾಗುವ ಕೋನಗಳು ಯಾವಾಗಲೂ ಸಮನಾಗಿರುತ್ತೆ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯಾವಾಗಲೂ ಸಮನಾಗಿರುತ್ತೆ. ಇದನ್ನು ಶೃಂಗಾಭಿಮುಖ ಕೋನಗಳು ಅನ್ನೋದಾಗಿ ಕರಿತೀವಿ. ಹಾಗೆಯೇ ಎರಡು ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವಂಥ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಎಫ್ ಶೇಪ್ ಆ್ಯಂಗಲ್ಸ್ ಅನ್ನೋದಾಗಿ ನಿನ್ನೆ ಹೇಳಿದ್ದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ. 4 ಜೊತೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಅನುರೂಪ ಕೋನಗಳು ಉಂಟಾಗುತ್ತೆ. ಹಾಗೆ 2 ಜೊತೆ ಅಂತರ್ಪರ್ಯಾಯ ಕೋನಗಳು, ಝೆಡ್ ಶೇಪ್ ಆ್ಯಂಗಲ್ಸ್ ಉಂಟಾಗತ್ತೆ. ಹಾಗೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ 2 ಜೊತೆ ಉಂಟಾಗತ್ತೆ. ಕೊಟ್ಟಿರುವಂಥ ಎರಡು ರೇಖೆಗಳು ಸಮಾಂತರ ರೇಖೆಗಳಾಗಿದ್ದರೆ ಆ ಸಂದರ್ಭದಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ, ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಹಾಗೂ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಸಪ್ಲಿಮೆಂಟ್ರಿ ಆಗಿರುತ್ತೆ, ಅಂದರೆ ಅವುಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಹಾಗೆ ಅದರ ವಿಲೋಮ ಹೇಳಿಕೆಗಳು, ಎರಡು ರೇಖೆಗಳನ್ನು ಕೊಟ್ಟು ಅದರ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಕೊಟ್ಟಿರುವಂಥ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಕೊಟ್ಟಿರೋ ರೇಖೆಗಳು ಸಮಾಂತರ ರೇಖೆ ಆಗಿರುತ್ತೆ. ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಸಪ್ಲಿಮೆಂಟ್ರಿ ಆಗಿದ್ದರೆ ಕೊಟ್ಟಿರೋ ಎರಡು ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಇದಿಷ್ಟು ಕಳೆದ ಪಾರ್ಟ್ನಲ್ಲಿ ಅಧ್ಯಯನ ಮಾಡಿರುವಂಥ ಮುಖ್ಯ ವಿಷಯಗಳು. ಹಾಗೆ ಅದರ ಮೇಲೆ ಕೆಲವು ಲೆಕ್ಕಗಳನ್ನು ಮಾಡಿದ್ದು, ಕೆಲವು ಲೆಕ್ಕಗಳನ್ನು ಅಸೈನ್ಮೆಂಟಲ್ಲಿ ಕೊಟ್ಟಿತ್ತು. ಅಸೈನ್ಮೆಂಟ್ ಕೊಟ್ಟಿರುವಂಥ ಲೆಕ್ಕಗಳಿಗೆ ಉತ್ತರಗಳನ್ನು ನೋಡೋಣ ಈಗ. ಮಲ್ಟಿಪಲ್ ಚಾಯ್ಸ್ನ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಅದರಲ್ಲಿ ಪಕ್ಕದಲ್ಲಿರುವಂಥ ಚಿತ್ರದಲ್ಲಿ ಕೋನ ARS ಮತ್ತು ಕೋನ BRSಗಳು ಏನಾಗುತ್ತೆ ಅಂತ ಕೇಳಿತ್ತು. ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ARS ಮತ್ತು BRS ಪಾರ್ಶ್ವಕೋನಗಳಾಗ್ತವೆ. ARS ಇಲ್ಲಿರುವಂಥ ಕೋನ, BRS ಅಂದರೆ ಅದರ ಪಕ್ಕದಲ್ಲಿದೆ ಇದು. ಇವೆರಡು ಪಾರ್ಶ್ವಕೋನಗಳು, ಅಂದರೆ ಲೀನಿಯರ್ ಪೇರ್ ಆ್ಯಂಗಲ್ಸ್, ಎರಡು ಸೇರಿ 180 ಡಿಗ್ರಿ ಆಗ್ತಾಯಿದೆ. ಅವು ಲೀನಿಯರ್ ಪೇರ್ ಆ್ಯಂಗಲ್ಸ್ ಆಗಿರುತ್ತೆ. ಅದೇ ಚಿತ್ರದಲ್ಲಿ ಕೋನ ARS ಮತ್ತು ಕೋನ RSD, ARS ಅಂದರೆ ಇಲ್ಲಿದೆ ಕೋನ, RSD ಅಂದರೆ ಇಲ್ಲಿದೆ ಝೆಡ್ ರೂಪದ ಕೋನಗಳಿವು, ಅಂದರೆ ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ಸ್ ಅನ್ನೋದಕ್ಕೆ ಕರಿತೀವಿ. ದೇ ಆರ್ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಚಿತ್ರದಲ್ಲಿ ಕೋನ PRB ಈಸ್ ಈಕ್ವಲ್ ಟು 60 ಡಿಗ್ರಿ ಆದರೆ, PRB ಇಲ್ಲಿರುವಂಥ ಕೋನ 60 ಡಿಗ್ರಿ ಆದ ತಕ್ಷಣ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಇದು 60 ಡಿಗ್ರಿ ಆಗುತ್ತೆ. ಲೀನಿಯರ್ ಪೇರ್ ಆ್ಯಂಗಲ್ಸ್, ಅದರ ಪಕ್ಕದಲ್ಲಿರುವಂಥ ಕೋನ 120 ಡಿಗ್ರಿ ಆಗುತ್ತೆ. ಪುನಃ ಅಭಿಮುಖ ಕೋನಗಳು ಸಮನಾಗಿರುತ್ತೆ, 120 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಅನುರೂಪ ಕೋನಗಳನ್ನು ಕಂಡುಹಿಡ್ಕೊಂಡು ಹೋದರೆ ಎಲ್ಲ ಕೋನಗಳ ಅಳತೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈ ಲೆಕ್ಕದಲ್ಲಿ ಕೊಟ್ಟಿರುವಂಥದ್ದು ಕೋನ QSC. QSC ಇಲ್ಲಿರುವಂಥ ಕೋನ ಮತ್ತು ಇಲ್ಲಿರುವಂಥ ಕೋನ ARS ಮತ್ತು ಕೋನ QSC ಅನುರೂಪ ಕೋನಗಳಾಗಿದೆ. ಕೊಟ್ಟಿರುವಂಥ ರೇಖೆಗಳು ಸಮಾಂತರ ರೇಖೆಗಳಾಗಿರೋದ್ರಿಂದ ಕೋನ QSC ಕೂಡ 60 ಡಿಗ್ರಿ ಆಗುತ್ತೆ. ಹಾಗೆ ಅಸೈನ್ಮೆಂಟಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿತ್ತು. ಒಂದು ಕೋನವನ್ನು ಕೊಟ್ಬಿಟ್ಟು ಉಳಿದಿರೋ ಎಲ್ಲ ಕೋನಗಳನ್ನು ಕಂಡುಹಿಡಲಿಕ್ಕೆ ಹೇಳಿತ್ತು. ಆ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 70 ಡಿಗ್ರಿ ಇರುವಂಥದ್ದು ಸರಳ ಯುಗ್ಮ ಕೋನಗಳು, ಲೀನಿಯರ್ ಪೇರ್ ಆ್ಯಂಗಲ್ಸ್. ಆದ್ದರಿಂದ ಒಂದನೇ ಕೋನ ಎಷ್ಟಿರುತ್ತೆ ಅಂದರೆ 180 - 70, 110 ಡಿಗ್ರಿ ಇರುತ್ತೆ. ಎರಡನೇ ಕೋನವನ್ನು ಅದೇ ರೀತಿ ಕಂಡುಹಿಡಬಹುದು, ಅಥವಾ ಶೃಂಗಾಭಿಮುಖ ಕೋನಗಳನ್ನು ತಗೊಂಡು 70 ಡಿಗ್ರಿ ಅಂತ ಹೇಳ್ಬೋದು. ಮೂರನೇ ಕೋನ ಒಂದನೇ ಕೋನಕ್ಕೆ ಸಮನಾಗಿರುತ್ತೆ, 110 ಡಿಗ್ರಿ ಇರುತ್ತೆ. ನೆಕ್ಸ್ಟು ಅನುರೂಪ ಕೋನಗಳನ್ನು ತೆಗೆದುಕೊಂಡು ಹೋದಾಗ ಕೆಳಗಡೆ ಇರುವಂಥ ಕೋನ 4, 5, 6 ಮತ್ತು 7 ಈ ಎಲ್ಲ ಕೋನಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. 1 ಮತ್ತು 70 ಲೀನಿಯರ್ ಪೇರ್ ಆ್ಯಂಗಲ್ಸ್, ಆದ್ದರಿಂದ ಒಂದನೇ ಕೋನ 110 ಡಿಗ್ರಿ. ಉಳಿದಿರೋ ಕೋನಗಳನ್ನು ಕಂಡುಹಿಡಿಯಬೇಕು ಅಂತ ಹೇಳಿದರೆ
ಕೋನ ಮೂರನೇ ಕೋನ ಒಂದನೇ ಕೋನಕ್ಕೆ ಸಮನಾಗಿರುತ್ತೆ. ಸೊ ಒಂದನೇ ಕೋನ 110 ಡಿಗ್ರಿ ಇದೆ, ಆದ್ದರಿಂದ 3 ಕೂಡ 110 ಡಿಗ್ರಿ ಇರುತ್ತೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅವು. ನೆಕ್ಸ್ಟು ಎರಡನೇ ಕೋನ 70 ಡಿಗ್ರಿಗೆ ಸಮನಾಗಿರುತ್ತೆ, ಅದು ಕೂಡ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ನೆಕ್ಸ್ಟ್ ಎಲ್ಲ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ತೊಗೊಂಡು ಹೋದರೆ ನಾಲ್ಕನೇ ಕೋನದ ಅಳತೆ ಎಷ್ಟಿರುತ್ತೆ ಅಂತ ಹೇಳಿದರೆ ಒಂದನೇ ಕೋನ ಇದ್ದಷ್ಟೇ ಇರುತ್ತೆ. ಸೊ ಒಂದನೇ ಕೋನ ನಾವು 110 ಡಿಗ್ರಿ ಅಂತ ಕಂಡುಹಿಡಿದಾಗಿದೆ, ಆದ್ದರಿಂದ ನಾಲ್ಕನೇದು 110 ಡಿಗ್ರಿ ಇರುತ್ತೆ. ಸೊ ಐದನೇ ಕೋನ 70 ಡಿಗ್ರಿ ಸಮನಾಗಿರುತ್ತೆ. ಇವೆಲ್ಲವೂ ಕೂಡ ಶೃಂಗಾಭಿಮುಖ ಕೋನಗಳು. ಏಳನೇ ಕೋನ ಎರಡನೇ ಕೋನಕ್ಕೆ ಸಮನಾಗಿರುತ್ತೆ. ಸೊ ಎರಡನೇ ಕೋನದ ಅಳತೆ ನಮಗಾಗಲೇ 70 ಡಿಗ್ರಿ ಅಂತ ಗೊತ್ತಿದೆ. ಹಾಗೆಯೇ ಆರನೇ ಕೋನ ಸೊ ಚಿತ್ರದಲ್ಲಿರುವಂಥ ಮೂರನೇ ಕೋನಕ್ಕೆ ಸಮನಾಗುತ್ತೆ. ಸೊ ಮೂರನೇ ಕೋನದ ಅಳತೆ 110 ಡಿಗ್ರಿ ಅಂಥೇಳಿ ಕಂಡುಹಿಡಿದಾಗಿದೆ. ಸೊ ಆದ್ದರಿಂದ ಇವೆಲ್ಲವೂ ಕೂಡ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಈ ಥರದ ಬಹಳ ಸುಲಭವಾಗಿ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಬೋದಾಗಿದೆ. ಸೊ ಇದಿಷ್ಟು ಕಳೆದ ಪಾರ್ಟಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು. ಸೊ ಈಗ ಈ ಪಾರ್ಟಲ್ಲಿ ತ್ರಿಭುಜಗಳ ಬಗ್ಗೆ ಮತ್ತು ಲೋಕಸ್ ಅನ್ನುವಂಥ ಒಂದು ಹೊಸ ವಿಷಯವನ್ನು ಈ ಪಾರ್ಟಲ್ಲಿ ನೀವು ಕಲ್ತ್ಕೊಳ್ತೀರಿ. ಸೊ ತ್ರಿಭುಜದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ಯಾವುದೇ ಮೂರು ರೇಖಾಖಂಡಗಳನ್ನು ಪರಸ್ಪರ ಅಂತ್ಯಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವಂಥ ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ, ಸಮತಲಾಕೃತಿ. ಸೊ ಮೂರು ಬಾಹುಗಳಿಂದ ಉಂಟಾಗಿರುವಂಥ ಸಮತಲಾಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ. ಟ್ರಯಾಂಗಲ್ ಈಸ್ ಎ ಕ್ಲೋಸ್ಡ್ ಪ್ಲೇನ್ ಫಿಗರ್ ಫಾರ್ಮ್ಡ್ ಬೈ 3 ಲೈನ್ ಸೆಗ್ಮೆಂಟ್ಸ್. ಸೊ ತ್ರಿಭುಜದಲ್ಲಿ ಒಟ್ಟು 6 ಭಾಗಗಳಿರುತ್ತೆ. ಇಟ್ ಹಸ್ 6 ಎಲಿಮೆಂಟ್ಸ್. 3 ಬಾಹುಗಳು ಅಂತ ಕರಿತೀವಿ, ಇನ್ನು 3 ಕೋನಗಳು ಅಂತ ಕರಿತೀವಿ. ಸೊ ಈ ಚಿತ್ರದಲ್ಲಿ ಎ ಇಂದ ಬಿಗಿರುವಂಥ ಉದ್ದ ಒಂದು ಬಾಹು, ಅದು ಬಿ ಸಿ ಅನ್ನೋದು ಒಂದು ಬಾಹು, ಎ ಸಿ ಅಂತ ಹೇಳೋದು ಒಂದು ಬಾಹು. ನೆಕ್ಸ್ಟ್ 3 ಕೋನಗಳಿದೆ. ಸೊ ಕೆಲವು ಸಂದರ್ಭದಲ್ಲಿ ಒಂದೇ ಅಕ್ಷರವನ್ನು ಬಳಸಿಬಿಟ್ಟು ಈ ಚಿತ್ರದಲ್ಲಿ ಕೋನ ಎ ಇದೆ, ಕೋನ ಬಿ ಇದೆ, ಕೋನ ಸಿ ಇದೆ ಅಂತ ಬರಿತೀವಿ. ಅಥವಾ ಕೆಲವು ಸಂದರ್ಭದಲ್ಲಿ ಫುಲ್ ಫಾರ್ಮನ್ನು ಬಳಸಬೇಕು ಅಂದರೆ ಇಲ್ಲಿರೋ ಕೋನದ ಹೆಸರನ್ನು ಬರೀಬೇಕಾದ್ರೆ ಕೋನ ಬಿ ಎ ಸಿ ಅಂತ ಬರಿತೀವಿ. ಇದನ್ನು ಕೋನ ಬಿ ಎ ಸಿ. ಸೊ ಇಲ್ಲಿರೋ ಕೋನದ ಹೆಸರನ್ನು ಬರೀಬೇಕು ಅಂದರೆ ಕೋನ ಎ ಬಿ ಸಿ ಅಂತ ಬರಿತೀವಿ. ಎ ಬಿ ಸಿ ಕೋನ. ಅಲ್ಲಿರುವಂಥದ್ದು ಕೋನ ಬಿ ಸಿ ಎ ಅಥವಾ ಎ ಸಿ ಬಿ ಅನ್ನೋದಾಗ ಬರೀಬಹುದು, ಕೋನ ಎ ಸಿ ಬಿ. ಸೊ 3 ಕೋನಗಳಿದ್ದಾವೆ, 3 ಬಾಹುಗಳಿದ್ದಾವೆ, 3 ಶೃಂಗಗಳಿದೆ. ಹಾಗೆ ತ್ರಿಭುಜದ ವಿಧಗಳ ಬಗ್ಗೆ ಕೂಡ ನೀವು ಹಿಂದೆನೇ ಕಲ್ತಿರ್ತೀರಿ. ಒಂದು ತ್ರಿಭುಜದಲ್ಲಿ ಎಲ್ಲ ಕೋನಗಳ ಆಧಾರವಾಗಿ ತ್ರಿಭುಜಗಳನ್ನು ಮುಖ್ಯವಾಗಿ 3 ರೀತಿಯಲ್ಲಿ ವಿಭಾಗಿಸ್ಬೋದು. ಬಾಹುಗಳನ್ನು ಆಧಾರವಾಗಿ ಇಟ್ಟುಕೊಂಡು ತ್ರಿಭುಜಗಳನ್ನು 3 ರೀತಿಯಲ್ಲಿ ವಿಭಾಗಿಸ್ಬೋದು. ಸೊ ಮೇಲ್ಗಡೆ ಲೈನಲ್ಲಿರೋದೆಲ್ಲ ಸೊ ಆನ್ ದ ಬೇಸಿಸ್ ಆಫ್ ಸೈಡ್ಸ್, ಬಾಹುಗಳ ಆಧಾರದ ಮೇಲೆ. ಸೊ 3 ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ, ಐಸೋಸೆಲೆಸ್ ಟ್ರಯಾಂಗಲ್ ಅನ್ನೋದಾಗಿ ಕರಿತೀವಿ. ಸೊ 3 ಬಾಹುಗಳು ಬೇರೆ ಬೇರೆ ಅಳತೆಗಳನ್ನು ಹೊಂದಿದ್ದಾಗ ಅದನ್ನು ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಇಫ್ no two sides of a triangle are equal, so then it is called a scalene triangle. ಸೊ ಅದೇ ರೀತಿ ಕೋನಗಳನ್ನು ಆಧಾರವಾಗಿ ಇಟ್ಕೊಂಡು ತ್ರಿಭುಜದ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅದನ್ನು ವಿಶಾಲ ಕೋನ ತ್ರಿಭುಜ ಅನ್ನೋದಕ್ಕೆ ಕರಿತೀವಿ. ಒಂದು ಕೋನ 90 ಡಿಗ್ರಿ ಇದ್ದರೆ ಅದನ್ನು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಎಲ್ಲ ಕೋನಗಳು ಲಘು ಕೋನಗಳಾಗಿದ್ದರೆ ಅದನ್ನು ಲಘುಕೋನ ತ್ರಿಭುಜ, ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್, ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲ್ ಅನ್ನೋದಾಗಿ ಕರಿತೀವಿ. ಸೊ ಆ್ಯಂಗಲ್ ಸಮ್ ಪ್ರಾಪರ್ಟಿ, ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಇದ್ರ ಬಗ್ಗೆ ನೀವು ಸಾಕಷ್ಟು ಆ್ಯಕ್ಟಿವಿಟೀಸನ್ನ ಇದ್ರ ಮೇಲೆ ಮಾಡಿರ್ತೀರಿ ನೀವು. ಸೊ ಒಂದು ತ್ರಿಭುಜವನ್ನು ರಟ್ಟಿನಲ್ಲಿ ಮಾಡ್ಕೊಂಬಿಟ್ಟು ಸೊ ಅದರ ಈ ಮೂಲೆಗಳನ್ನು ಕತ್ತರಿಸಿ ಒಂದು ಕಡೆಯಲ್ಲಿ ಜೋಡಿಸಿದಾಗ ಅವೆಲ್ಲವೂ ಸೇರಿ ಒಂದು ಸರಳ ರೇಖೆಯನ್ನು ಉಂಟು ಮಾಡುತ್ತೆ. ಸೊ ಈ ಚಿತ್ರದಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. ಇಲ್ಲಿರುವಂಥ ಮೂಲೆಗಳನ್ನು ಕತ್ತರಿಸಿಬಿಟ್ಟು ಒಂದು ಕಡೆ ಜೋಡಿಸಿದಾಗ ಸೊ ನಮಗೊಂದು ಸರಳ ರೇಖೆ ಸಿಗುತ್ತೆ. ಅದರ ಅರ್ಥ ಏನು ಅಂತಂದರೆ ಇಲ್ಲಿರುವಂಥ 3 ಕೋನಗಳು ಸೇರಿ 180 ಡಿಗ್ರಿ ಇರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಸೊ ಬೇರೆ ವಿಧಾನದಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ಚಿತ್ರದಲ್ಲಿ ಇವೆರಡು ಕೋನಗಳನ್ನೆಲ್ಲ ಅಳತೆ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ ಕೂಡ, ಯಾವುದೇ ತ್ರಿಭುಜ ಇರಲಿ, ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎನಿ ಟ್ರಯಾಂಗಲ್ ಇಸ್ ಆಲ್ವೇಸ್ 180 ಡಿಗ್ರಿ. ಸೊ ಇದನ್ನು ತಾರ್ಕಿಕವಾಗಿ ಸಾಧಿಸೋದು, ಲಾಜಿಕಲ್ ಪ್ರೂಫ್ ಇದಕ್ಕೆ ನೋಡೋಣ. ಸೊ ಒಂದು ತ್ರಿಭುಜ ಇದೆ, ತ್ರಿಭುಜದಲ್ಲಿರುವಂಥ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಸಾಧಿಸಬೇಕು. ಕೋನಗಳ ಹೆಸರು ಬರಲಿಕ್ಕೆ ಸುಲಭವಾಗಲಿ ಅಂಥೇಳಿ ಕೋನಗಳಿಗೆ 1, 2, 3 ಅಂಥೇಳಿ ನಂಬರ್ಗಳನ್ನು ಕೊಟ್ಟು ಕೋನವನ್ನು ಸೂಚಿಸಿದೆ. ಸೊ ಮೊದಲು ನಾವು
ಒಂದು ತ್ರಿಭುಜವನ್ನು ತೆಗೆದುಕೊಂಡಿದ್ದೀವಿ, ತ್ರಿಭುಜ ಪಿ ಕ್ಯೂ ಆರ್ ಅನ್ನು ತೆಗೆದುಕೊಂಡಿದ್ದೀವಿ, ದತ್ತ ಅಂತ ಕರಿತೀವಿ ಅದನ್ನು. ಏನು ಸಾಧಿಸಬೇಕು ಅಂದರೆ ಅದರಲ್ಲಿರುವಂಥ 1, 2, 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಸಾಧಿಸಬೇಕು. ಸೊ ಇದನ್ನು ಸಾಧಿಸಬೇಕು ಅಂದರೆ ಒಂದು ರಚನೆಯನ್ನು ಮಾಡ್ಕೊಳ್ಬೇಕು, ಒಂದು ಎಕ್ಸ್ಟ್ರಾ ಲೈನನ್ನು ನಾವು ಹಾಕ್ಕೊಳ್ಬೇಕು, ಹೆಲ್ಪಿಂಗ್ ಲೈನ್ ತೊಗೊಳ್ಬೇಕಾಗತ್ತೆ. ಸೊ ಕ್ಯೂ ಆರ್ಗೆ ಸಮಾಂತರವಾಗಿ ಪಿ ಮುಖಾಂತರ ಒಂದು ಸರಳ ರೇಖೆಯನ್ನು ಎಳ್ಕೊಳ್ಬೇಕು. ಕ್ಯೂ ಆರ್ಗೆ ಸಮಾಂತರವಾಗಿ ಪಿ ಮುಖಾಂತರ ಒಂದು ಸರಳ ರೇಖೆಯನ್ನು ಎಳ್ಕೊಳ್ಬೇಕು. ಸೊ ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅನ್ನು ಪಿ ಮುಖಾಂತರ ಎಳೆದಿದೆ. ಸೊ ಈ ಚಿತ್ರದಲ್ಲಿ ಮೇಲ್ಗಡೆ ಇರುವಂಥ 3 ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿ ಬರುತ್ತೆ. ಕೋನ 4 + 1 + 5 180 ಡಿಗ್ರಿ ಇದೆ. 3 ಸೇರಿದಾಗ ಸರಳ ಕೋನ ಉಂಟಾಗುತ್ತೆ. ಕ್ಯೂ ಆರ್ ಮತ್ತು ಎಕ್ಸ್ ವೈಗಳು ಸಮಾಂತರ ರೇಖೆ ಆಗಿರೋದ್ರಿಂದ 4ನೇ ಕೋನ ಎಷ್ಟು ಡಿಗ್ರಿ ಇರುತ್ತೋ 2ನೇ ಕೋನ ಅಷ್ಟೇ ಡಿಗ್ರಿ ಇರುತ್ತೆ. ಅದೇ ಥರದಲ್ಲಿ 5ನೇ ಕೋನ ಎಷ್ಟು ಡಿಗ್ರಿ ಇರುತ್ತೋ 3ನೇ ಕೋನ ಕೂಡ ಅಷ್ಟೇ ಡಿಗ್ರಿ ಇರುತ್ತೆ. ಸೊ ಪರ್ಯಾಯ ಕೋನಗಳು, ಝೆಡ್ ರೂಪದ ಕೋನಗಳು. ಸೊ ಆದ್ದರಿಂದ 4 + 1 + 5 180 ಡಿಗ್ರಿ ಅಂತ ಇರೋ ಜಾಗದಲ್ಲಿ ನಾವು 4ರ ಬದಲಿಗೆ 2 ಬರಿಬೋದು, 5ರ ಬದಲಿಗೆ 3 ಬರಿಬೋದು. ಆದ್ದರಿಂದ 4 + 1 + 5 ಅಂತಿರೋದು 2 + 1 + 3 ಆಗುತ್ತೆ. ಸೊ 2 + 1 + 3 ಅಂದರೂ ಒಂದೇ, 1 + 2 + 3 ಅಂತ ಹೇಳಿದ್ರು ಒಂದೇ. 1 + 2 + 3 ಅಂದರೆ ತ್ರಿಭುಜದ ಒಳಕೋನಗಳು. ಸೊ ಅವುಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಸೊ ಸಾಧನೆ ಎಕ್ಸ್ ಪಿ ವೈ ಒಂದು ಸರಳ ರೇಖೆ. ಸೊ ಆದ್ದರಿಂದ 4ನೇ ಕೋನ, 1ನೇ ಕೋನ ಮತ್ತು 5ನೇ ಕೋನ ಕೂಡಿಸಿದರೆ 180 ಡಿಗ್ರಿ ಆಗುತ್ತೆ. ಸೊ ಚಿತ್ರದಲ್ಲಿ 4ನೇ ಕೋನದ ಬದಲಿಗೆ ನಾವು 2ನೇ ಕೋನ ಬರಿಬೋದು, 5ನೇ ಕೋನದ ಬದಲಿಗೆ 3ನೇ ಕೋನ ಬರಿಬೋದು. ಆಲ್ಟರ್ನೇಟ್ ಆ್ಯಂಗಲ್ಸ್, ಪರ್ಯಾಯ ಕೋನಗಳು. ಸೊ ಆದ್ದರಿಂದ ಇಲ್ಲಿರುವಂಥ ಸಮೀಕರಣದಲ್ಲಿ 4ರ ಬದಲಿಗೆ 2, 5ರ ಬದಲಿಗೆ 3. ಸೊ 4ರ ಬದಲಿಗೆ 2 ಮತ್ತು 5ರ ಬದಲಿಗೆ 3 ಬರ್ಕೊಂಡಾಗ ಸೊ 1 + 2 + 3 = 180 ಡಿಗ್ರಿ ಆಗುತ್ತೆ. ಫಸ್ಟ್ ವಿ ಹ್ಯಾವ್ ಟು ಅಸ್ಯೂಮ್ ಎ ಟ್ರಯಾಂಗಲ್. ಟು ಸಾಲ್ವ್ ಎನಿ ಥಿಯರಮ್ ವಿ ಹ್ಯಾವ್ ಟು ಫಾಲೋ ದೀಸ್ ಸ್ಟೆಪ್ಸ್. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ಡಾಟಾ. ವಾಟ್ ವಿ ಹ್ಯಾವ್ ಟು ಅಸ್ಯೂಮ್, ವಿ ಹ್ಯಾವ್ ಟು ರೈಟ್ ಇಟ್ ಫಸ್ಟ್. ದೆನ್ ವಾಟ್ ಯು ಹ್ಯಾವ್ ಟು ಪ್ರೂವ್, ವಿ ಹ್ಯಾವ್ ಟು ಮೆನ್ಷನ್ ಇಟ್ under the heading to prove. Then for some theorems we need extra drawings. It is called construction. So in this figure we need a helping line xy which passes through point P and parallel to QR. So it is called construction. So then proof, the step by step derivations and reasons. So in this figure angle 4 + angle 1 + angle 5 is equal to 180 degree because they form a straight angle. Sum of all the 3 angles becomes a linear pair. So in that figure angle 4 is equal to angle 2 and angle 5 is equal to angle 3 because they are alternate angles. If we substitute the value of 4 and 5 in the first equation, so we get angle 2 plus angle 1 plus angle 3 is equal to 180 degree. So that means the sum of interior angles of that triangle is 180 degree. ಸೊ ತ್ರಿಭುಜದ ಯಾವುದಾದ್ರೂ ಒಂದು ಬಾಹುವನ್ನು ವೃದ್ಧಿಸಿದರೆ ಒಂದು ಹೊರಕೋನ ಸಿಗುತ್ತೆ ನಮಗೆ. ಸೊ ಈ ತ್ರಿಭುಜ ಪಿ ಕ್ಯೂ ಆರ್ ಇದೆ, ಇದರಲ್ಲಿ ಕ್ಯೂ ಆರ್ ಬಾಹುವನ್ನು ಎಕ್ಸ್ಟ್ರಾ ಎಳೆದಿದ್ದೀವಿ, ವೃದ್ಧಿಸೋದು ಅಂತ ಕರಿತೀವಿ. ಸೊ ಈ ಥರ ವೃದ್ಧಿಸಿದಾಗ ನಮಗೆ ಕೋನ ಪಿ ಆರ್ ಎಸ್ ಏನು ಸಿಗುತ್ತಲ್ಲ, ಇದನ್ನು ಬಹಿರ್ಕೋನ, ಬಾಹ್ಯ ಕೋನ ಅಥವಾ ಎಕ್ಸ್ಟೀರಿಯರ್ ಆ್ಯಂಗಲ್, ಹೊರಕೋನ ಅನ್ನೋದಕ್ಕೆ ಕರಿತೀವಿ. ಸೊ ಈ ಕೋನ ಯಾವಾಗಲೂ ಕೂಡ ಇದರ ಪಕ್ಕದಲ್ಲೇ ಇರುವಂಥ ಒಳಕೋನವನ್ನು ಬಿಟ್ಟು ಉಳಿದಿರುವಂಥ 2 ಒಳಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ಕೋನ 4, ಆ್ಯಂಗಲ್ 4 ಎಷ್ಟಕ್ಕೆ ಸಮನಾಗಿರುತ್ತೆ ಅಂದರೆ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2ಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಉದಾಹರಣೆಗೆ ಆ್ಯಂಗಲ್ 1 50 ಡಿಗ್ರಿ ಅಂತ ತಿಳ್ಕೊಳ್ಳಿ. ಸೊ ಆ್ಯಂಗಲ್ 70 ಡಿಗ್ರಿ, ಸುಮ್ಮನೆ ಒಂದು ಉದಾಹರಣೆಗೆ ತಗೊಳ್ಳಿ. ಆ್ಯಂಗಲ್ 2 70 ಡಿಗ್ರಿ ಅಂತ ತಿಳ್ಕೊಳ್ಳಿ. 50 ಮತ್ತು 70 ಎರಡೂ ಸೇರಿ ಆ್ಯಂಗಲ್ 4 ಅಂತ ಹೇಳೋದು 120 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಒಂದು ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಅದರ ಪಕ್ಕದಲ್ಲಿರುವಂಥ ಒಳಕೋನವನ್ನು ಬಿಟ್ಟು ಉಳಿದಿರುವಂಥ 2 ಕೋನಗಳನ್ನು ನಾವು ಅಂತರಾಭಿಮುಖ ಕೋನಗಳು, ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್ ಅನ್ನೋದಕ್ಕೆ ಕರಿತೀವಿ. ಇಫ್ ಎ ಸೈಡ್ ಆಫ್ ಎ ಟ್ರಯಾಂಗಲ್ ಇಸ್ ಪ್ರೊಡ್ಯೂಸ್ಡ್, ದೆನ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಸೋ ಫಾರ್ಮ್ಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ 2 ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್. ಸೊ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ನಮ್ಗೆ ಗೊತ್ತಿದೆ ನಿಮಗೆ. ಕೋನ 1 + 2 + 3 is equal to 180 ಡಿಗ್ರಿ ಆಗುತ್ತೆ, ಆ್ಯಂಗಲ್ ಸಮ್ ಪ್ರಾಪರ್ಟಿ. ಸೊ ಚಿತ್ರದಲ್ಲಿ 4 + 3 180 ಡಿಗ್ರಿ ಆಗುತ್ತೆ, ಲೀನಿಯರ್ ಪೇರ್ ಆ್ಯಂಗಲ್ಸ್ ಅದೆರಡು. ಸೊ ಇವೆರಡನ್ನ ಹೋಲಿಕೆ ಮಾಡಿದಾಗ ನಮಗೆ ಇಲ್ಲೂ 180ಕ್ಕೆ ಸಮನಾಗಿದೆ. ಈ 2 ಕೋನಗಳ ಮೊತ್ತನೂ 180 ಆಗಿದೆ,
ಈ ಮೂರು ಕೋನಗಳ ಮೊತ್ತ 180 ಆಗಿದೆ. ಸೊ ಸಮನಾದ ಅಂಶಗಳಿಗೆ ಸಮನಾಗಿರುವಂಥ ಅಂಶಗಳು ಸಮನಾಗಿರ್ತವೆ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್. ಸೊ ಆದ್ದರಿಂದ ಇವುಗಳ ಮೊತ್ತ ಈ ಎರಡರ ಮೊತ್ತಕ್ಕೆ ಸಮನಾಗಿದೆ. ಈ ಮೂರರ ಮೊತ್ತ ಈ ಎರಡರ ಮೊತ್ತಕ್ಕೆ ಸಮನಾಗಿದೆ. ಆದ್ದರಿಂದ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಇಸ್ ಈಕ್ವಲ್ ಟು ಕೋನ 3 ಪ್ಲಸ್ 4 ಆಗುತ್ತೆ. ಇಲ್ಲೊಂದು ಸಮನಾದ ಅಂಶಗಳನ್ನು ತೆಗೆದುಹಾಕಿದರೆ ಉಳಿದಿರುವಂಥ ಅಂಶಗಳು ಸಮನಾಗುತ್ತೆ. ಇಫ್ ಈಕ್ವಲ್ಸ್ ಆರ್ ಟೇಕನ್ ಫ್ರಮ್ ದ ಈಕ್ವಲ್ಸ್ ಇನ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ಸೊ ಆ ಥರದಲ್ಲಿ ಕೋನ 1 ಪ್ಲಸ್ ಕೋನ 2 ಇಸ್ ಈಕ್ವಲ್ ಟು ಕೋನ 4 ಆಗುತ್ತೆ. ಕೋನ 1 ಪ್ಲಸ್ ಕೋನ 2 ಇಸ್ ಈಕ್ವಲ್ ಟು ಕೋನ 4 ಆಗುತ್ತೆ. ಮಕ್ಕಳಿಗೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವಂತಹ ಬಹಿರ್ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಹಾಗೆ ಕಳೆದ ವಿಡಿಯೋದಲ್ಲಿ ಕಲ್ತಿರುವಂಥ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಅನುರೂಪ ಕೋನಗಳು ಸಮನಾಗಿರ್ತವೆ, ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಹಾಗೂ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಈ ಇಷ್ಟು ವಿಷಯಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು 2-3 ಲೆಕ್ಕಗಳನ್ನು ಬಿಡಿಸೋಣ. ಸೊ ಇಲ್ಲೊಂದು ಲೆಕ್ಕ ಇದೆ ಈಗ. ಸೊ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ, ಎ ಬಿ ಮತ್ತು ಸಿ ಡಿಗಳು ಸಮಾಂತರ ರೇಖೆಗಳು. ಕೋನ ಎ ಪಿ ಕ್ಯೂ ಇಸ್ ಈಕ್ವಲ್ ಟು 50 ಡಿಗ್ರಿ, ಎ ಪಿ ಕ್ಯೂ ಇಸ್ ಈಕ್ವಲ್ ಟು 50 ಡಿಗ್ರಿ ಇದೆ. ಕೋನ ಪಿ ಆರ್ ಡಿ ಇಸ್ ಈಕ್ವಲ್ ಟು 127 ಡಿಗ್ರಿ, ಪಿ ಆರ್ ಡಿ ಇಸ್ ಈಕ್ವಲ್ ಟು 127 ಡಿಗ್ರಿ. ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಬೇರೆ ಬೇರೆ ವಿಧಗಳಲ್ಲಿ ಲೆಕ್ಕವನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿರುವಂಥ 50 ಡಿಗ್ರಿ ಮತ್ತು ಇಲ್ಲಿರುವಂಥ ಎಕ್ಸ್ ಪರ್ಯಾಯ ಕೋನಗಳು. ಎರಡು ಸಮಾಂತರ ರೇಖೆ ಇದೆ, ಪಿ ಕ್ಯೂ ಛೇದಕ ರೇಖೆ ಆಗುತ್ತೆ, ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಆದ್ದರಿಂದ ಇಲ್ಲಿ 50 ಡಿಗ್ರಿ ಇರೋದ್ರಿಂದ ಎಕ್ಸ್ ಬೆಲೆ ಕೂಡ 50 ಡಿಗ್ರಿ ಆಗುತ್ತೆ. ಸೊ ನಂತರ ಬಹಿರ್ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗುತ್ತೆ. ಸೊ ಇಲ್ಲಿರುವಂಥ 127 ಡಿಗ್ರಿ ಎಕ್ಸ್ ಮತ್ತು ವೈಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಎಕ್ಸ್ ಅಂದರೆ 50 ಪ್ಲಸ್ ವೈ ಇಸ್ ಈಕ್ವಲ್ ಟು 127. ಆದ್ದರಿಂದ ವೈ ಇಸ್ ಈಕ್ವಲ್ ಟು 127 ಮೈನಸ್ 50 ಆಗಿ ಸೊ 77 ಡಿಗ್ರಿ ಬರುತ್ತೆ. ಸೊ ಅದೇ ಥರದಲ್ಲೇ ಮಾಡಬೇಕು ಅಂತಿಲ್ಲ. ಇಲ್ಲಿರುವಂಥ ಕೋನ ಎ ಪಿ ಆರ್ ಮತ್ತು ಕೋನ ಪಿ ಆರ್ ಡಿ ಪರ್ಯಾಯ ಕೋನಗಳು. ಅಂದರೆ 50 ಪ್ಲಸ್ ವೈ ಅಂತ ಹೇಳೋದು ಇಲ್ಲಿರುವಂಥ 127ಗೆ ಸಮನಾಗುತ್ತೆ. ಆದ್ದರಿಂದ ವೈ ಇಸ್ ಈಕ್ವಲ್ ಟು 127 ಮೈನಸ್ 50 ಆಗುತ್ತೆ. ವೈ ಇಸ್ ಈಕ್ವಲ್ ಟು 77 ಫಸ್ಟ್ ಕಂಡುಹಿಡ್ಕೊಂಡ್ಬಿಟ್ಟು ಆನಂತರ ಬೇರೆ ಬೇರೆ ವಿಧಾನದಲ್ಲಿ ಎಕ್ಸನ್ನು ಕಂಡುಹಿಡಿಬೋದು. ಸೊ ಯಾವ ವಿಧಾನದಲ್ಲಿ ಬೇಕಾದರೂ ಮಾಡ್ಬೋದು. ಸೊ ಇನ್ ದ ಫಿಗರ್ ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್. ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್. ಯಾಕೆಂದರೆ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ರೇಖೆಗಳಾಗಿದ್ದಾವೆ. ಸೊ ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತೆ. ಎ ಪಿ ಕ್ಯೂ 50 ಇದೆ, ಎಕ್ಸ್ ಬೆಲೆನೂ 50 ಆಗುತ್ತೆ. ಎಕ್ಸ್ ಪ್ಲಸ್ ವೈ ಅಂತ ಹೇಳಿದರೆ ಕೋನ 127 ಸಮನಾಗುತ್ತೆ. ಬಹಿರ್ಕೋನವು ಅಂತರಾಭಿಮುಖ ಕೋನಗಳಿಗೆ ಸಮನಾಗಿರುತ್ತೆ. ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್. ಸೊ ಆದ್ದರಿಂದ ಎಕ್ಸ್ ಬೆಲೆ ನಮ್ಗೆ ಗೊತ್ತಿದೆ, ಎಕ್ಸ್ ಅಂದರೆ 50 ಪ್ಲಸ್ ವೈ ಇಸ್ ಈಕ್ವಲ್ ಟು 127. ಸೊ ವೈ ಇಸ್ ಈಕ್ವಲ್ ಟು 127 ಮೈನಸ್ 50 ಆಗುತ್ತೆ. ಸೊ 77 ಡಿಗ್ರಿ ಆಗುತ್ತೆ. ಸೊ ಇನ್ನೊಂದು ಲೆಕ್ಕವನ್ನು ನೋಡೋಣ. ಇನ್ ದ ಫಿಗರ್ ಬೈಸೆಕ್ಟರ್ ಆಫ್ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಆ್ಯಂಗಲ್ ಪಿ ಆರ್ ಕ್ಯೂ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಓ. ಪ್ರೂವ್ ದಟ್ ಆ್ಯಂಗಲ್ ಕ್ಯೂ ಓ ಆರ್ ಇಸ್ ಈಕ್ವಲ್ ಟು 90 ಪ್ಲಸ್ ಹಾಫ್ ಆಫ್ ಆ್ಯಂಗಲ್ ಪಿ. ಸೊ ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರನ್ನು ಕ್ಯೂ ಓ ರೇಖೆಯು ಬೈಸೆಕ್ಟ್ ಮಾಡಿದೆ, ಅರ್ಧಿಸಿದೆ. ಅದೇ ರೀತಿ ಕೋನ ಪಿ ಆರ್ ಕ್ಯೂ ಅನ್ನು ಆರ್ ಓ ರೇಖೆಯು ಕಿರಣವು ಅರ್ಧಿಸಿದೆ. ಕೋನ ಕ್ಯೂ ಓ ಆರ್ನ ಅಳತೆ ಸೊ 90 ಪ್ಲಸ್ ಹಾಫ್ ಆಫ್ ಪಿ. ಪಿ ಎಷ್ಟು ಡಿಗ್ರಿ ಇರುತ್ತೋ ಅದರ ಅರ್ಧದಷ್ಟು ಪ್ಲಸ್ 90 ಡಿಗ್ರಿ. 90 ಡಿಗ್ರಿಗಿಂತ ಅಷ್ಟು ಜಾಸ್ತಿ ಆಗಿರುತ್ತೆ ಅನ್ನೋದನ್ನು ಸಾಧಿಸಬೇಕು. ಸೊ ಚಿತ್ರದಲ್ಲಿ ಕೋನ ಕ್ಯೂ ಓ ಆರ್ ಇಸ್ ಈಕ್ವಲ್ ಟು 180 ಮೈನಸ್ ಕೋನ ಓ ಕ್ಯೂ ಆರ್ ಪ್ಲಸ್ ಕೋನ ಓ ಆರ್ ಕ್ಯೂ. ಸೊ ಇದರ ಹಿಂದಿನ ಸ್ಟೆಪ್ಪನ್ನು ನೀವು ನೋಡಬೇಕು ಅಂದರೆ ಈ ಚಿತ್ರದಲ್ಲಿ ತ್ರಿಭುಜ ಓ ಕ್ಯೂ ಆರ್ ತೆಗೆದುಕೊಂಡಾಗ ಕೋನ ಕ್ಯೂ ಆರ್ ಪ್ಲಸ್ ಇಲ್ಲಿರುವಂಥ ಕೋನ ಓ ಕ್ಯೂ ಆರ್ ಪ್ಲಸ್ ಇಲ್ಲಿರುವಂಥ ಕೋನ ಓ ಆರ್ ಕ್ಯೂ ಇವೆಲ್ಲವೂ ತ್ರಿಭುಜದ ಒಳಕೋನಗಳಿವು. ಚಿಕ್ಕ ತ್ರಿಭುಜದ ಒಳಕೋನಗಳು. ಮೊತ್ತ 180 ಡಿಗ್ರಿ ಆಗಿದೆ. ಈ ಎರಡು ಕೋನಗಳನ್ನು ಆಚೆ ಕಡೆ ಕಳಿಸಿದಾಗ ಅದು ಮೈನಸ್ ಆಗಿದೆ. ಸೊ ಮುಂದಿನ ಹಂತದಲ್ಲಿ ಇದು 180 ಮೈನಸ್ ಓ ಕ್ಯೂ ಆರ್. ಈ ಚಿತ್ರದಲ್ಲಿ ಓ ಕ್ಯೂ ಆರ್ ಅಂತ ಹೇಳಿದರೆ ಅರ್ಧ ಪಿ ಕ್ಯೂ ಆರ್ ಆಗಿರುತ್ತದೋ ಇದನ್ನು ಅರ್ಧ ಪಿ ಕ್ಯೂ ಆರ್ ಅಂತ ಬರಿಬೋದು. ಅದೇ ರೀತಿ ಓ ಆರ್ ಕ್ಯೂನ ಅರ್ಧ ಪಿ ಆರ್ ಕ್ಯೂ ಅಂತ ಬರಿಬೋದು. ಅರ್ಧವನ್ನು ಕಾಮನ್ ತೆಗೆದುಕೊಂಡಾಗ 180 ಮೈನಸ್ ಹಾಫ್ ಇಂಟು
ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಪಿ ಆರ್ ಕ್ಯೂ ಆಗುತ್ತೆ. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಪಿ ಕ್ಯೂ ಆರ್ ಮತ್ತು ಕೋನ ಪಿ ಆರ್ ಕ್ಯೂ ಬದಲಿಗೆ ನಾವೇನು ಬರೀಬೋದು ಅಂತ ಹೇಳಿದ್ರೆ 180 ಮೈನಸ್ ಪಿ ಅಂತ ಬರೀಬೋದು. ಅದರ ಹಿಂಭಾಗದಲ್ಲಿ ಅರ್ಧ ಇದೆ, ಅರ್ಧದಿಂದ ಅದನ್ನು ಗುಣಿಸಿದಾಗ ಸೊ ಮೈನಸ್ ಅರ್ಧ ಇಂಟು 180 ಮೈನಸ್ 90, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಹಾಫ್ ಪಿ ಆಗುತ್ತೆ. 180 ಮೈನಸ್ 90 ಅಂದರೆ 90. ಸೊ 90 ಪ್ಲಸ್ ಹಾಫ್ ಆಫ್ ಆ್ಯಂಗಲ್ ಪಿ. ಸೊ ನಾವೇನು ಸಾಧಿಸಬೇಕಾಗಿತ್ತೋ ಆ ಉತ್ತರ ಅಲ್ಲಿ ಬಂದಿದೆ. ಚಿತ್ರದಲ್ಲಿ ಎ ಬಿ ಸಿ ಡಿಯು ಎ ಬಿ ಸಮಾಂತರ ಡಿ ಸಿ ಆಗಿರುವ ಒಂದು ತ್ರಾಪಿಜ್ಯ ಆಗಿದೆ. ಸೊ ತ್ರಾಪಿಜ್ಯ ಅಂತ ಗೊತ್ತಿದೆ ನಿಮಗೆ, ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಆಗಿರೋದನ್ನು ತ್ರಾಪಿಜ್ಯ ಅಂತ ಕರಿತೀವಿ. ಇದರಲ್ಲಿ ಎ ಬಿ ಮತ್ತು ಡಿ ಸಿಗಳು ಸಮಾಂತರವಾಗಿರುವಂತಹ ತ್ರಾಪಿಜ್ಯ ಆಗಿದೆ. ಸೊ ಸಮಾಂತರ ರೇಖೆಗಳು ಅಂದ ತಕ್ಷಣ ನಿಮಗೆ ಅದರಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಇದೆಯಾ, ಆಲ್ಟರ್ನೇಟ್ ಆ್ಯಂಗಲ್ಸ್ ಇದೆಯಾ, ಅಥವಾ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಇದೆಯಾ ಅಂತ ನಾವು ಹುಡುಕಿದರೆ ಸೊ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಇರುವಂಥ 40 ಡಿಗ್ರಿ ಮತ್ತು ಕೋನ ಡಿ ಇವೆರಡು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಛೇದಕ ರೇಖೆ ಒಂದೇ ಪಾರ್ಶ್ವದ ಒಳಕೋನಗಳಾಗಿರುತ್ತೆ, ಅವುಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅದೇ ಥರದಲ್ಲಿ ಇಲ್ಲಿರುವಂಥ ಕೋನ ಬಿ ಮತ್ತು ಕೋನ ಸಿಗಳು ಸೊ ಅದು ಕೂಡ ಛೇದಕ ರೇಖೆಯ ಒಂದೇ ಪಾರ್ಶ್ವದ ಒಳಕೋನಗಳು, ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಅದರಿಂದ ಈ ಚಿತ್ರದಲ್ಲಿ ಡಿ ಕೋನ ಎಷ್ಟಿರುತ್ತೆ ಅಂದರೆ 180 ಮೈನಸ್ 40, ಡಿ ಇಸ್ ಈಕ್ವಲ್ ಟು 140 ಆಗುತ್ತೆ. ಸಿ ಇಸ್ ಈಕ್ವಲ್ ಟು 180 ಮೈನಸ್ 70, 110 ಡಿಗ್ರಿ ಆಗುತ್ತೆ. ಸೊ ಎಲ್ಲ ಕೋನಗಳನ್ನು ಕೂಡಿಸಿದರೆ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಸಿಗುತ್ತೆ. ಸೊ ಎ ಬಿ ಮತ್ತು ಡಿ ಸಿಗಳು ಸಮಾಂತರ ರೇಖೆಗಳು, ಎ ಡಿ ಮತ್ತು ಬಿ ಸಿ, ಎ ಡಿ ಮತ್ತು ಬಿ ಸಿಗಳು ಛೇದಕ ರೇಖೆಗಳು, ಟ್ರಾನ್ಸ್ವರ್ಸಲ್ಸ್. ಸೊ ಆದ್ದರಿಂದ ಛೇದಕ ರೇಖೆ ಒಂದೇ ಪಾರ್ಶ್ವದ ಒಳಕೋನಗಳ ಮೊತ್ತ ಕೋನ ಎ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ ಒಳಕೋನಗಳು. ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಅದು ಕೂಡ 180 ಡಿಗ್ರಿ ಆಗುತ್ತೆ. ಸೊ ಅದರಲ್ಲಿ ನಮಗೆ ಎ ಕೋನದ ಅಳತೆ ಗೊತ್ತಿದೆ 40 ಡಿಗ್ರಿ, ಹಾಗೆಯೇ ಬಿ ಕೋನದ ಅಳತೆ 70 ಡಿಗ್ರಿ ಅಂತ ಗೊತ್ತಿದೆ. ಎ ಇರೋ ಜಾಗದಲ್ಲಿ 40, ಬಿ ಇರೋ ಜಾಗದಲ್ಲಿ 70 ಬರ್ಕೊಂಡು ಆದೇಶ ಮಾಡಿದಾಗ ನಮಗೆ ಕೋನ ಡಿ ಇಸ್ ಈಕ್ವಲ್ ಟು 140 ಸಿಗುತ್ತೆ, ಕೋನ ಸಿ ಇಸ್ ಈಕ್ವಲ್ ಟು 110 ಡಿಗ್ರಿ ಸಿಗುತ್ತೆ. ಸೊ 4 ಕೋನಗಳು ಸೇರಿದಾಗ 360 ಡಿಗ್ರಿ ಬರುತ್ತೆ. ಸೊ ಯಾವುದೇ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಸೊ ಕೊನೆಯದಾಗಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಸೊ ತ್ರಿಭುಜ ಎ ಬಿ ಸಿಯಲ್ಲಿ ಎ ಇ ಅಂತ ಹೇಳೋದು ಕೋನಾರ್ಧಕ ರೇಖೆಯಾಗಿದೆ, ಕೋನ ಬಿ ಎ ಸಿಯನ್ನು ಅರ್ಧಿಸುವಂಥ ರೇಖೆಯಾಗಿದೆ. ಎ ಡಿ ಅಂತ ಹೇಳೋದು ಬಿ ಸಿಗೆ ಲಂಬವಾಗಿದೆ, ಅಂದರೆ ಇಲ್ಲಿರುವಂಥ ಕೋನ 90 ಡಿಗ್ರಿ ಇದೆ. ಕೋನ ಡಿ ಎ ಇಯನ್ನು ಕಂಡುಹಿಡಿಯಿರಿ. ಡಿ ಎ ಇ ಇಲ್ಲಿರುವಂಥ ಕೋನವನ್ನು ಕಂಡುಹಿಡಿಯಬೇಕು. ಸೊ ಕೋನಾರ್ಧಕ ರೇಖೆ ಅಂದರೆ ಕೋನವನ್ನು ಸಮನಾಗಿ ಎರಡು ಭಾಗ ಮಾಡುವಂಥ ರೇಖೆ, ಅರ್ಧಿಸೋದು ಅಂದರೆ ಎರಡು ಸಮಭಾಗ ಮಾಡುವಂಥದ್ದು. ಸೊ ಇದರಲ್ಲಿ ಎ ಇ ಕೋನಾರ್ಧಕ ರೇಖೆ ಆಗಿರೋದ್ರಿಂದ ಈ ಚಿತ್ರದಲ್ಲಿ ಕೋನ ಬಿ ಎ ಇ ಅಳತೆ ಎಷ್ಟಿರುತ್ತೋ ಸಿ ಎ ಇ ಕೋನದ ಅಳತೆ ಕೂಡ ಅಷ್ಟೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಎ ಇ ಕೋನಾರ್ಧಕ ರೇಖೆಯಾಗಿದೆ. ದೊಡ್ಡ ತ್ರಿಭುಜವನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಒಂದು ಕೋನ 60 ಡಿಗ್ರಿ ಇದೆ, ಇನ್ನೊಂದು 36 ಡಿಗ್ರಿ ಇದೆ. 3 ಕೋನಗಳು ಸೇರಿ 180 ಡಿಗ್ರಿ ಆಗಬೇಕು. ಆದ್ದರಿಂದ ಸೊ ಈ ಚಿತ್ರದಲ್ಲಿ ಕೋನ ಎ ಎಷ್ಟಿರುತ್ತೆ ಅಂದರೆ 180 ಮೈನಸ್ 60 ಪ್ಲಸ್ 36 ಆಗುತ್ತೆ. 60 36 ಅಂದರೆ 96, 180 ಮೈನಸ್ 96 ಅಂತ ಹೇಳಿದಾಗ 84 ಡಿಗ್ರಿ ಬರುತ್ತೆ ಎ ಕೋನ. ಸೊ ಎ ಇ ಕೋನಾರ್ಧಕ ರೇಖೆ, ಆದ್ದರಿಂದ ಅದು ಅರ್ಧಿಸಿದಾಗ ಉಂಟಾಗಿರುವಂಥ ಎರಡು ಕೋನಗಳು 84ರ ಅರ್ಧ 42 ಡಿಗ್ರಿ ಇರುತ್ತೆ. ಸೊ ಕ್ವಶನ್ ನಮ್ಗೆ ಕೇಳಿರುವಂಥದ್ದು ಕೋನ ಡಿ ಎ ಇಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿಂದ ಮುಂದೆ ಬೇರೆ ಬೇರೆ ವಿಧಗಳಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿರುವಂಥ ಕೋನ ಎ ಇ ಸಿ ಅಳತೆಯನ್ನು ಕಂಡುಹಿಡಿಬೋದು. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಒಂದು 42 ಇದೆ, ಒಂದು 36 ಇದೆ, ಆದ್ದರಿಂದ ಉಳಿದಿರೋ ಕೋನ ಎಷ್ಟಿರುತ್ತೆ ಅಂತ ಕಂಡುಹಿಡ್ಕೊಂಡು ಹೋಗ್ಬೋದು. ಅಥವಾ ಇಲ್ಲಿರುವಂಥ ಎರಡು ಕೋನಗಳು ಸೇರಿದಾಗ ತ್ರಿಭುಜದ ಹೊರಕೋನಕ್ಕೆ ಸಮನಾಗುತ್ತೆ. ಅಂತರಾಭಿಮುಖ ಕೋನಗಳ ಮೊತ್ತ ತ್ರಿಭುಜದ ಬಾಹ್ಯ ಕೋನಕ್ಕೆ ಸಮನಾಗುತ್ತೆ. ಆದ್ದರಿಂದ 42 ಮತ್ತು 36 ಕೂಡಿಸಿದರೆ 78 ಡಿಗ್ರಿ. ಸೊ ಇಲ್ಲಿ ತ್ರಿಭುಜ ಎ ಡಿ ಇಯಲ್ಲಿರುವಂಥ ಕೋನ ಎ ಇ ಡಿ, ಕೋನ ಎ ಇ ಡಿಯು ತ್ರಿಭುಜ ಎ ಇ ಸಿಗೆ ಬಹಿರ್ಕೋನ ಆಗಿದೆ. ಆದ್ದರಿಂದ ಎ ಇ ಡಿ ಕೋನದ ಅಳತೆ ಆ ತ್ರಿಭುಜದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. 36 ಪ್ಲಸ್ 42 78 ಡಿಗ್ರಿ. ತ್ರಿಭುಜ ಎ ಡಿ ಇನಲ್ಲಿ ಒಂದು ಕೋನ 90 ಡಿಗ್ರಿ ಇದೆ, ಒಂದು 78 ಇದೆ. ಆದ್ದರಿಂದ ಉಳಿದಿರೋದು ಎಷ್ಟಿದೆ ಅಂತೇಳಿ ಕಂಡುಹಿಡಿದ್ರೆ 180 ಮೈನಸ್ 90 ಮೈನಸ್ 78 ಮಾಡಿದಾಗ ನಮ್ಗೆ ಉತ್ತರ ಸಿಗುತ್ತೆ. ಇದು 12 ಡಿಗ್ರಿಗೆ ಸಮನಾಗಿರುತ್ತೆ.
90 + 78 ಕೂಡಿಸ್ತೀವಿ 168 ಆಗುತ್ತೆ. 180ರಲ್ಲಿ 168 ಕಳೆದಾಗ 12 ಡಿಗ್ರಿ ಆಗುತ್ತೆ. ತ್ರಿಭುಜ ಎ ಬಿ ಸಿ ಅಂತ ತಗೊಂಡಾಗ ಕೋನ ಬಿ ಎ ಸಿ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಎಲ್ಲ ಸೇರಿ 180 ಡಿಗ್ರಿ ಆಗಬೇಕು. ದೊಡ್ಡ ತ್ರಿಭುಜ ತೊಗೊಂಡಿದ್ದೇನೆ. ಅದರಲ್ಲಿ ಕೋನ ಬಿ ಎ ಸಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 180ರಲ್ಲಿ 96 ಕಳಿಬೇಕು, 84 ಡಿಗ್ರಿ ಆಗಿರುತ್ತೆ. ಎ ಇ ಕೋನಾರ್ಧಕ ರೇಖೆ ಆಗಿರೋದ್ರಿಂದ ಚಿತ್ರದಲ್ಲಿ ಕೋನ ಇ ಎ ಸಿ, ಚಿತ್ರದಲ್ಲಿರುವಂಥ ಕೋನ ಇ ಎ ಸಿ ಇದು 42 ಡಿಗ್ರಿ ಆಗುತ್ತೆ. ತ್ರಿಭುಜ ಎ ಇ ಸಿಗೆ ಬಹಿರ್ಕೋನ ಇದು, ಆದ್ದರಿಂದ ಇದು ಒಳಕೋನಗಳ ಮೊತ್ತಕ್ಕೆ ಸಮನಾಗುತ್ತೆ, ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗುತ್ತೆ. ಸೊ 42 + 36 78 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಚಿಕ್ಕ ತ್ರಿಭುಜದ ಒಳಕೋನಗಳ ಮೊತ್ತ, ಚಿಕ್ಕ ತ್ರಿಭುಜ ಅಂತ ಹೇಳಿದ್ರೆ ತ್ರಿಭುಜ ಎ ಡಿ ಇ ತೆಗೆದುಕೊಂಡು ಅದರ ಒಳಕೋನಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಹೋದಾಗ 12 ಡಿಗ್ರಿ ಆಗುತ್ತೆ. ಸೊ ಈ ಪಾಠದಲ್ಲಿರುವಂಥ ಕೊನೆಯ ಹೆಡ್ಡಿಂಗ್ ಇದು. ಸೊ ಲೋಕಸ್, ಪಥ. ಚಿತ್ರದಲ್ಲಿ ಒಂದು ದುಂಬಿ ಮುಂದೆ ಹೋಗ್ತಾ ಇದೆ. ಅದು ಮುಂದೆ ಹೋದಾಗೆ ಒಂದು ಪಥ ಅಂತ ಹೇಳಿದ್ರೆ ದಾರಿ, ದುಂಬಿ ಹೋಗಿರುವಂಥ ದಾರಿಯನ್ನು ಗುರುತು ಮಾಡಲಾಗಿದೆ. ಸೊ ಇಂತಹ ದಾರಿಯನ್ನು ನಾವು ಪಥ ಲೋಕಸ್ ಅಂತ ಕರಿತೀವಿ. ಅದರ ರೇಖಾಗಣಿತ ಲೋಕಸ್ ಅಂತ ಹೇಳಿದ್ರೆ ಬರೀ ಸುಮ್ಮನೆ ಒಂದು ದಾರಿ ಅಲ್ಲ, ಯಾವುದಾದ್ರೂ ಒಂದು ಕಂಡೀಷನ್, ಯಾವುದೋ ಒಂದು ನಿಯಮ ಕೊಟ್ಟಿರ್ತಾರೆ, ಆ ನಿಯಮದ ಪ್ರಕಾರ ಒಂದು ಬಿಂದು ಇದೆ ಅಂತ ತಿಳ್ಕೊಂಡು ಆ ಬಿಂದು ಒಂದು ನಿಯಮದ ಪ್ರಕಾರ ಚಲಿಸಿದಾಗ ಅದು ಎಲ್ಲೆಲ್ಲ ಚಲಿಸಿರುತ್ತೋ ಆ ಚಲಿಸಿರುವಂಥ ಪಥವನ್ನು ಲೋಕಸ್ ಅನ್ನೋದಾಗಿ ಕರಿತೀವಿ. ಲೋಕಸ್ ಆಫ್ ಎ ಪಾಯಿಂಟ್ ಮೂವಿಂಗ್ ಅಂಡರ್ ಸರ್ಟನ್ ಕಂಡೀಷನ್ಸ್, ಯಾವುದಾದ್ರೂ ಒಂದು ನಿಯಮದ ಪ್ರಕಾರ ಒಂದು ಬಿಂದು ಚಲಿಸ್ತಾ ಇದ್ದಾಗ ಅದು ಉಂಟು ಮಾಡುವಂಥ ಪಾತ್, ದಾರಿಯನ್ನು, ಅಥವಾ ಅದು ಉಂಟು ಮಾಡುವಂಥ ರೇಖಾಗಣಿತದ ಚಿತ್ರವನ್ನು, ಜಾಮೆಟ್ರಿಕಲ್ ಫಿಗರ್ ರೇಖಾಗಣಿತದ ಚಿತ್ರವನ್ನು, ಎವ್ರಿ ಪಾಯಿಂಟ್ ಆಫ್ ವಿಚ್ ಸ್ಯಾಟಿಸ್ಫೈ ದ ಗಿವನ್ ಕಂಡೀಷನ್, ಆ ನಿಯಮವನ್ನು ನಾವೇನು ಕೊಟ್ಟಿರ್ತೀವೋ ಆ ಚಿತ್ರದ ಮೇಲಿರುವಂಥ ಯಾವುದೇ ಬಿಂದುವನ್ನು ನಾವು ನೋಡಿದಾಗ ಕೊಟ್ಟಿರುವಂಥ ನಿಯಮಕ್ಕೆ ಆ ಬಿಂದು ಒಳಪಟ್ಟಿರಬೇಕು. ಸೊ ಆ ಥರದಲ್ಲಿ ಉಂಟಾದರೆ ಅಂತ ಉಂಟಾಗುವ ಚಿತ್ರವನ್ನು ಅಥವಾ ದಾರಿಯನ್ನು ನಾವು ಲೋಕಸ್ ಅನ್ನೋದಾಗಿ ಕರಿತೀವಿ. ಸೊ ಲೋಕಸ್ ಆಫ್ ಎ ಪಾಯಿಂಟ್ ಮೂವಿಂಗ್ ಅಂಡರ್ ಸರ್ಟನ್ ಕಂಡೀಷನ್ ಈಸ್ ದ ಪಾತ್ ಆರ್ ದ ಜಾಮೆಟ್ರಿಕಲ್ ಫಿಗರ್ ಎವ್ರಿ ಪಾಯಿಂಟ್ ಆಫ್ ವಿಚ್ ಸ್ಯಾಟಿಸ್ಫೈ ದ ಗಿವನ್ ಕಂಡೀಷನ್ಸ್. ಕೆಲವು ಷರತ್ತುಗಳ ಅಡಿಯಲ್ಲಿ ಚಲಿಸುವ ಬಿಂದುವಿನ ಮಾರ್ಗ ಅಥವಾ ಜಾಮಿತಿಯ ಆಕೃತಿಯನ್ನು ನಾವು ಪಥ ಅಂತ ಕರಿತೀವಿ. ಅದರ ಮೇಲಿರುವಂಥ ಪ್ರತಿಯೊಂದು ಬಿಂದುವು ಕೂಡ ಕೊಟ್ಟಿರುವಂಥ ನಿರ್ದಿಷ್ಟ ಷರತ್ತನ್ನು ತೃಪ್ತಿಪಡಿಸುತ್ತದೆ. ಸೊ ಉದಾಹರಣೆಗೆ, ದ ಲೋಕಸ್ ಆಫ್ ಎ ಪಾಯಿಂಟ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಈಸ್ ಎ ಸರ್ಕಲ್. ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮದೂರದಲ್ಲಿ ಇರುವ ಬಿಂದು ಚಲಿಸ್ತಾ ಇದ್ದರೆ ಅದು ಚಲಿಸುವಂಥ ಪಥ ಏನಾಗಿರುತ್ತೆ ಅಂತ ಹೇಳಿದರೆ ವೃತ್ತ ಆಗಿರುತ್ತೆ. ದ ಲೋಕಸ್ ಆಫ್ ಎ ಪಾಯಿಂಟ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ಸೊ ಇಲ್ಲಿ ಓ ಅಂತ ಹೇಳೋದು ಫಿಕ್ಸ್ಡ್ ಪಾಯಿಂಟ್. ಸೊ ಇಲ್ಲಿಂದ ನಿರ್ದಿಷ್ಟ ದೂರದಲ್ಲಿ, ಸೇ ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್ ದೂರದಲ್ಲಿ ಇರುವಂಥ ಒಂದು ಬಿಂದು. ಸೊ ಎಲ್ಲ ಸಂದರ್ಭದಲ್ಲೂ ಅದು 5 ಸೆಂಟಿಮೀಟರ್ ದೂರದಲ್ಲೇ, ಓ ಇಂದ 5 ಸೆಂಟಿಮೀಟರ್ ದೂರದಲ್ಲೇ ಚಲಿಸ್ತಾ ಇದೆ ಅಂತ ಹೇಳಿದರೆ ನಮಗೇನು ಸಿಗುತ್ತೆ ಅಂದರೆ ಒಂದು ವೃತ್ತ ಸಿಗುತ್ತೆ. ಸೊ ಈ ವೃತ್ತದ ಮೇಲಿರುವಂಥ ಯಾವುದೇ ಬಿಂದು ಕೊಟ್ಟಿರುವ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ವೃತ್ತದ ಮೇಲಿರುವಂಥ ಯಾವುದೇ ಬಿಂದು ಓ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲೇ ಇರುತ್ತೆ. ಸೊ ಇದನ್ನು ನಾವು ಪಥ ಅಥವಾ ಲೋಕಸ್ ಅನ್ನೋದಾಗಿ ಕರಿತೀವಿ. ಸೊ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. 2 ಸರಳ ರೇಖೆಗಳು ಛೇದಿಸಿದಾಗ ಆ 2 ಸರಳ ರೇಖೆಗಳಿಂದ ಸಮದೂರದಲ್ಲಿ ಒಂದು ಬಿಂದು ಚಲಿಸ್ತಾ ಇದ್ದರೆ ಸೊ ಅದೇನಾಗಿರುತ್ತೆ ಅಂತ ಹೇಳಿದರೆ ಆ 2 ರೇಖೆಗಳ ಮಧ್ಯದಲ್ಲಿ ಹಾದು ಹೋಗುವಂಥ ಕೋನಾರ್ಧಕ ರೇಖೆಗಳಾಗಿರುತ್ತವೆ. ಸೊ ಇಲ್ಲಿ 2 ಕೋನಗಳಿಗೆ ಕೋನಾರ್ಧಕ ರೇಖೆಗಳು, ಅಭಿಮುಖ ಕೋನಗಳಿಗೆ ಕೋನಾರ್ಧಕ ರೇಖೆಗಳು, ಒಂದು ಜೊತೆ ಕೋನಾರ್ಧಕ ರೇಖೆಗಳು ನಮಗೆ ಸಿಗುತ್ತೆ. ದ ಲೋಕಸ್ ಆಫ್ ಎ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ 2 ಇಂಟರ್ಸೆಕ್ಟಿಂಗ್, ಇದು 2 TWO, ಇದು 2 ಇಂಟರ್ಸೆಕ್ಟಿಂಗ್ ಲೈನ್ಸ್ ಈಸ್ ದ ಪೇರ್ ಆಫ್ ಲೈನ್ಸ್ ಬೈಸೆಕ್ಟಿಂಗ್ ದ ಆ್ಯಂಗಲ್ಸ್ ಫಾರ್ಮ್ಡ್ ಬೈ ದ ಗಿವನ್ ಲೈನ್ಸ್. ಸೊ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಏನು ಫಾರ್ಮ್ ಆಗುತ್ತಲ್ಲ ಅದನ್ನು ಬೈಸೆಕ್ಟ್ ಮಾಡುವಂಥ ಲೈನ್ ಆಗಿರುತ್ತೆ. ಯಾವುದು ಅಂದರೆ ದ ಲೋಕಸ್ ಆಫ್ ಪಾಯಿಂಟ್ ವಿಚ್ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ 2 ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಲ್ಲೂ ಕೂಡ ನೀವು ಯಾವುದೇ ಪಾಯಿಂಟ್ ನೋಡಿದರೆ ಸೊ ಆ ಪಾಯಿಂಟು ಈ ರೇಖೆಯಿಂದ ಸಮದೂರದಲ್ಲಿರುತ್ತೆ, ಈ ರೇಖೆಯಿಂದನೂ ಅಷ್ಟೇ ದೂರದಲ್ಲಿರುತ್ತೆ. ಫೈಂಡ್ ದ ಲೋಕಸ್ ಆಫ್ ಎ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ 2 ಪ್ಯಾರಲಲ್ ಲೈನ್ಸ್ M and N at a constant distance of 5 centimeter from each other. ಪರಸ್ಪರ 5 ಸೆಂಟಿಮೀಟರ್ ಅಂತರದಲ್ಲಿರುವಂಥ 2 ಸಮಾಂತರ ರೇಖೆಗಳಿಗೆ ಸಮಾನ ದೂರದಲ್ಲಿರುವಂಥ
ಬಿಂದುವಿನ ಪಥವನ್ನು ಕಂಡುಹಿಡಿಯಿರಿ. ಸೊ ಎರಡು ಸಮಾಂತರ ರೇಖೆಗಳನ್ನು ಹೇಳ್ಕೊಳ್ಬೇಕು ನೀವು. ಅವುಗಳ ನಡುವಿನ ಅಂತರ 5 ಸೆಂಟಿಮೀಟರ್ ಇರಬೇಕು. ಈಗ ಈ ಎರಡೂ ರೇಖೆಗಳಿಗೆ ಸಮ ದೂರದಲ್ಲಿರಬೇಕು ಒಂದು ಬಿಂದು. ನೋಡಿ, ಈ ರೇಖೆಯಿಂದ ಮೇಲ್ಭಾಗದಲ್ಲಿ ಎಲ್ಲಿ ಗುರುತು ಮಾಡಿದ್ರು ಅದು ಎಂ ರೇಖೆಯಿಂದ ಬಹಳ ಹತ್ತಿರದಲ್ಲಿರುತ್ತೆ, ಎನ್ ರೇಖೆಯಿಂದ ಬಹಳ ದೂರದಲ್ಲಿರುತ್ತೆ. ಕೆಳಭಾಗದಲ್ಲಿ ನಾನು ಎಲ್ಲಿ ಬಿಂದುವನ್ನು ಗುರುತು ಮಾಡಿದ್ರು ಕೂಡ ಎಂನಿಂದ ಬಹಳ ಜಾಸ್ತಿ ದೂರದಲ್ಲಿರುತ್ತೆ, ಎನ್ನಿಂದ ಹತ್ತಿರದಲ್ಲಿರುತ್ತೆ. ಸೊ ಈ ಎರಡೂ ರೇಖೆಗಳಿಗೆ ಸಮ ದೂರದಲ್ಲಿರಬೇಕು ಅಂದರೆ ಆ ಬಿಂದು ಎಲ್ಲಿರಬೇಕಾಗತ್ತೆ ಅಂದರೆ ಈ ಎರಡೂ ರೇಖೆಗಳ ಮಧ್ಯಭಾಗದಲ್ಲಿರಬೇಕಾಗತ್ತೆ. ಸೊ ಇದು ಬಿಂದು ಚಲಿಸ್ತಾ ಇದೆ ಅಂತ ನಾವು ತಿಳ್ಕೊಂಡ್ರೆ, ಇದೇ ಕಂಡೀಷನ್ ಮೇಲೆ, ಕೊಟ್ಟಿರುವಂಥ ಷರತ್ತಿನ ಮೇಲೆ ಆ ಬಿಂದು ಚಲಿಸುತ್ತೆ ಅಂತ ತಿಳ್ಕೊಂಡಾಗ ಆ ಬಿಂದುಗಳೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಈ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ, ಎರಡು ದಿಕ್ಕಿನಲ್ಲಿ. ಸೊ ಇದು ಕೊಟ್ಟಿರುವಂತಹ ಹೇಳಿಕೆಯ ಪಥ ಆಗಿರುತ್ತೆ, ಬಿಂದುವಿನ ಪಥ ಆಗಿರುತ್ತೆ. ಸೊ ದಿಸ್ ಇಸ್ ದ ಲೋಕಸ್ ಆಫ್ ದ ಗಿವನ್ ಪಾಯಿಂಟ್, ಸೊ ವಿಚ್ ಈಸ್ ಮೂವಿಂಗ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಗಿವನ್ 2 ಲೈನ್ಸ್ ಎಮ್ ಆ್ಯಂಡ್ ಎನ್. ಸೊ ಇದು 2.5 ಸೆಂಟಿಮೀಟರ್, ಒಟ್ಟು ಎಮ್ ಮತ್ತು ಎನ್ಗಳ ನಡುವೆ 5 ಸೆಂಟಿಮೀಟರ್ ಇದೆ. ಆದ್ದರಿಂದ ಕೊಟ್ಟಿರುವ ಷರತ್ತಿನ ಮೇಲೆ ಚಲಿಸುವಂಥ ಬಿಂದು ಏನಾಗಿರುತ್ತೆ ಅಂದರೆ ಕೊಟ್ಟಿರುವ ಎರಡೂ ರೇಖೆಗಳಿಂದ, ಸೊ ಕೆಳಗಡೆ 2.5 ಸೆಂಟಿಮೀಟರ್, ಮೇಲ್ಗಡೆ 2.5 ಸೆಂಟಿಮೀಟರ್, 2.5 ಸೆಂಟಿಮೀಟರ್ ದೂರದಲ್ಲಿ ಹಾದು ಹೋಗುವಂಥ ರೇಖೆ ಆಗಿರುತ್ತೆ. ಜೊತೆಗೆ ಅದು ಕೊಟ್ಟಿರುವ ಎರಡೂ ರೇಖೆಗಳಿಗೆ ಸಮಾಂತರ ರೇಖೆ ಕೂಡ ಆಗಿರುತ್ತೆ. ಸೊ 2.5 ಸೆಂಟಿಮೀಟರ್, 2.5 ಸೆಂಟಿಮೀಟರ್ ದೂರದಲ್ಲಿ ಅಂದರೆ ಕೊಟ್ಟಿರುವ ಎರಡೂ ರೇಖೆಗಳಿಗೆ ಸಮ ದೂರದಲ್ಲಿ ಚಲಿಸುವಂಥ ಬಿಂದುವಿನ ಪಥ ಏನಾಗಿರುತ್ತೆ ಅಂದರೆ ಇನ್ನೊಂದು ರೇಖೆನೇ ಆಗಿರುತ್ತದೋ ಅದು ಕೊಟ್ಟಿರುವ ಎರಡೂ ರೇಖೆಗಳಿಗೆ ಸಮಾಂತರವಾಗಿ ಕೊಟ್ಟಿರುವ ಎರಡೂ ರೇಖೆಗಳ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಇಡೀ ಚಾಪ್ಟರ್ನಲ್ಲಿ ಇಷ್ಟೇ ವಿಷಯ ಇರೋದು ಮಕ್ಕಳೇ ಅದು. ಸೊ ನಿಮಗೆ ಆಗಲೇ ಹೇಳಿದಂತೆ NIOS ಅಂತ ಹೇಳೋದು ಅತ್ಯಂತ ಸುಲಭವಾಗಿರುವಂಥ ವಿಷಯವನ್ನು ಒಳಗೊಂಡಿರುತ್ತೆ. ಸೊ ಕೆಲವು ಹೋಮ್ವರ್ಕ್ ಲೆಕ್ಕಗಳನ್ನು ಗಮನಿಸಿ. ಸೊ ಇದು ಡಿ ಇದು. ಸೊ ಚಿತ್ರದಲ್ಲಿ AB ಮತ್ತು CD O ಬಿಂದುವಿನಲ್ಲಿ ಛೇದಿಸಿದವೆ. X = 42 ಡಿಗ್ರಿ ಆದರೆ Y ಬೆಲೆಯನ್ನು ಕಂಡುಹಿಡಿಯಿರಿ. ಸೊ 2y + 3x = 180 ಡಿಗ್ರಿ ಆಗುತ್ತೆ. X ಬೆಲೆ 42 ಡಿಗ್ರಿಯನ್ನು ಆದೇಶ ಮಾಡ್ಕೊಂಡು ಹೋದರೆ Y ಬೆಲೆ ಸಿಗುತ್ತೆ. ಸೊ ಇನ್ ದ ಫಿಗರ್ ABC is a triangle in which bisector of angle B and angle C meet at O. Show that angle BOC is equal to 125 ಡಿಗ್ರಿ. ಸೊ ಹಿಂದೆ ನಾವು ಒಂದನ್ನು ಸಾಧಿಸಿದ್ವಲ್ಲ, ಅದೇ ಥರದಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ಭಾಳ ಸುಲಭವಾಗಿದೆ ಅದು. ಫೈಂಡ್ ದ ಲೋಕಸ್ ಆಫ್ ದ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ಎ ಗಿವನ್ 2 ಪಾಯಿಂಟ್ಸ್. ಸೊ ಎರಡು ಬಿಂದುಗಳಿದ್ದಾವೆ, ಆ ಎರಡು ಬಿಂದುಗಳಿಂದ ಸಮದೂರದಲ್ಲಿರುವ ಬಿಂದುವಿನ ಪಥವನ್ನು ಕಂಡುಹಿಡಿಯಬೇಕು. ಪಥ ಕಂಡುಹಿಡಿಬೇಕಾದ್ರೆ ಬರೀ ಬಿಂದುವನ್ನು ಮಾತ್ರ ಕಂಡುಹಿಡಿಯೋದಲ್ಲ, ಈ ಎರಡೂ ಬಿಂದುಗಳಿಂದ ಸಮದೂರದಲ್ಲಿ ಆ ಬಿಂದು ಚಲಿಸ್ತಾ ಇದೆ ಅಂತ ತಿಳ್ಕೊಂಡಾಗ ಅದರ ಪಥ ಏನಾಗಿರುತ್ತೆ ಅಂತ ಕಂಡುಹಿಡಿಯಬೇಕು. ಸೊ ಇಲ್ಲೊಂದು ಬಿಂದು ಬರಿತೀನಿ, ಇದು ಎ ಮತ್ತು ಬಿಗಳು ಕೊಟ್ಟಿರುವಂಥ ಬಿಂದು, ಅವುಗಳಿಂದ ಸಮದೂರದಲ್ಲಿರುವಂಥ ಬಿಂದು ನಾನು ಪಿ ಅಂತ ತಿಳ್ಕೊಳ್ತೇನೆ. ಪಿ ನೀವು ಇಲ್ಲಿ ಬರಿಬೋದು, ಅಥವಾ ಸ್ವಲ್ಪ ಮೇಲೆ ಬರಿಬೋದು, ಇನ್ನೊಂದು ಸ್ವಲ್ಪ ಮೇಲೆ ಬರಿಬೋದು, ಇನ್ನೊಂದು ಸ್ವಲ್ಪ ಮೇಲೆ ಬರಿಬೋದು. ಇಲ್ಲೆಲ್ಲಿ ಬರೆದ್ರೂ ಕೂಡ ಅದು ಬಿಯಿಂದ ಎಷ್ಟು ದೂರದಲ್ಲಿರುತ್ತೋ ಎ ಇಂದನೂ ಅಷ್ಟೇ ದೂರದಲ್ಲಿರುತ್ತೆ. ಅಂದರೆ ಇಲ್ಲೊಂದು ರೇಖೆಯನ್ನು ನಾನು ಎ ಮತ್ತು ಬಿಗಳ ಮಧ್ಯಭಾಗದಲ್ಲಿ ಹೇಗೆ ಎಳೆದಿರಬೇಕು ಅಂದರೆ AB ಸೇರಿಸಿದಾಗ ಉಂಟಾಗುವಂಥ ರೇಖಾಖಂಡಕ್ಕೆ ಲಂಬವಾಗಿರೋ ರೀತಿಯಲ್ಲಿ ಒಂದು ರೇಖೆಯನ್ನು ಎಳೆದರೆ ಅದು ಕೊಟ್ಟಿರುವ ರೇಖೆಗೆ, ಕೊಟ್ಟಿರುವಂಥ ಲೆಕ್ಕಕ್ಕೆ ಉತ್ತರ ಆಗಿರುತ್ತೆ. ಅಂದರೆ ಈ ಪಥ ಏನಾಗಿರುತ್ತೆ ಅಂದರೆ ಕೊಟ್ಟಿರುವ ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆ ಆಗಿರುತ್ತೆ. ದ ಲೋಕಸ್ ಆಫ್ ದ ಪಾಯಿಂಟ್ ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ 2 ಗಿವನ್ ಪಾಯಿಂಟ್ಸ್ ಈಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದೋಸ್ 2 ಗಿವನ್ ಪಾಯಿಂಟ್ಸ್. ಕೊಟ್ಟಿರುವ ಎರಡು ರೇಖೆಗಳನ್ನು ಸೇರಿಸಿದಾಗ ಉಂಟಾಗುವಂಥ ರೇಖಾಖಂಡದ ಲಂಬಾರ್ಧಕವು ದ ಲೋಕಸ್ ಆಫ್ ದಟ್ ಪಾಯಿಂಟ್, ಕೊಟ್ಟಿರುವ ಬಿಂದುವಿನ ಪಥ ಆಗಿರುತ್ತೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತಾ, ಸೊ ಈ ಚಾಪ್ಟರ್ನಲ್ಲಿಗೆ ಮುಗಿಸೋಣ. ಜೈ ಸಾಯಿರಾಮ್.